ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಹಳಷ್ಟು ಜನ ಬೇರೆ ಬೇರೆ ಕ್ಷೇತ್ರದವ್ರು ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಎಸ್ ಮೇಡಮ್, ತಮ್ಮ ಹೆಸರು ಹೇಳಿ ಮತ್ತು ಪ್ರಶ್ನೆ ಕೇಳ್ಬೋದು, ಕೂತ್ಕೊಳ್ಳಿ. ಈ ಲೇಡೀಸ್ ಆಟೋ ಡ್ರೈವರ್ಗಳು ಇತ್ತೀಚೆಗೆ ಬರ್ತಾ ಇದ್ದಾರೆ. ಇಡೀ ಬೆಂಗಳೂರಲ್ಲಿ ನೋಡಿದ್ರೆ ಒಂದು 3,000 ಜನ ಹೆಣ್ಮಕ್ಳು ಚಾಲನೆಯಲ್ಲಿ ಇದ್ದಾರೆ. ನಾವು ಡ್ರೈವಿಂಗ್ ಲೈಸೆನ್ಸ್ಗೆ ಅಂತ ಹೋದಾಗ ನಮಗೆ ನಾವು ಕಲ್ತಿರೋದು ಆಟೋ, ಅವರು ಕಾರು ಟೆಸ್ಟಿಂಗ್ ಕೊಡ್ತಾಯಿದ್ದಾರೆ. ಅದು ಫಸ್ಟು ನಮ್ಮ ಹೆಣ್ಮಕ್ಳಿಗೆ ಹೊಡ್ತಾ, ಯಾಕೆಂದರೆ ನಾವು ಕಾರ್ ಕಲ್ತ್ಕೋಬೇಕು ಅಂತ ಹೋಗಿರಲ್ಲ. ಇವಾಗ ನಾನು ಒಬ್ಬಳು ಟ್ರೈನರು, ನನಗೇನು ಪರ್ಮಿಷನ್ ಇಲ್ಲ, ಪ್ರಾಬ್ಲಮ್ ಇರುತ್ತೆ ಅಂತ ಈ ಹುಡುಗಿ ಬಂತು ಅಂದರೆ ನಾನು ಟ್ರೈನಿಂಗ್ ಹೇಳ್ಕೊಡ್ತೀನಿ. ಆದರೆ ಟೆಸ್ಟಿಂಗ್ ಹೋದಾಗ ಕಾರು ಟೆಸ್ಟಿಂಗ್ ಕೊಡ್ತಾರೆ, ಅದು ನಮಗೆ ಮೇಯ್ನ್ ಪ್ರಾಬ್ಲಮ್ ಆಗಿದೆ ಹೆಣ್ಮಕ್ಳುಗಳಿಗೆ. ಖಂಡಿತವಾಗ್ಲೂ ನಾನು RTO ಆಯುಕ್ತರಿಗೆ ಬರಿತೀನಿ. ಯಾಕೆಂದರೆ ಆಟೋ ಓಡಿಸುವಂಥ ಹೆಣ್ಮಕ್ಳಿಗೆ ಆಟೋ ಲೈಸೆನ್ಸೇ ಆ ಥರ ಕೊಡಬೇಕಾದ್ರೆ ಆಟೋವನ್ನೇ ಓಡಿಸಿ ಅದನ್ನು ನೋಡಿ ಅವರಿಗೆ ಪರ್ಮಿಷನ್ ಕೊಡಿ ಅಂಥೇಳಿ ನಾನು ಖಂಡಿತವಾಗ್ಲೂ ಅವರಿಗೆ ಪತ್ರವನ್ನು ಬರಿತೇನೆ. ನಮಸ್ಕಾರ ಮೇಡಮ್, ನಾನು ವನಿಕಾ ಅಂತ. ಸಮಾಜದಲ್ಲಿ ಒಂದು ಸಣ್ಣ ಪುಟ್ಟ ಸೇವೆ ಮಾಡಿಕೊಂಡು ಮಹಿಳಾ ಸಂಘ ಮಾಡ್ಕೊಂಡಿದ್ದೀವಿ. ನನ್ನ ಪ್ರಶ್ನೆ ಏನಪ್ಪ ಅಂದರೆ, ನಾವು ಒಂದು ಸಣ್ಣ ಪುಟ್ಟ ಕೆಲಸ ಮಾಡೋದ್ರಲ್ಲಿ ಬೇರೆಯವ್ರಿಗೆ ಸಮಾಧಾನ ಮಾಡ್ತಾ ನಮ್ಮನ್ನು ನಾವು ಸಮಾಧಾನ ಮಾಡ್ಕೊಳ್ತಾ ಇರ್ತೀವಿ. ಯಾಕೆಂದರೆ ನಾವು ಕಣ್ಣೀರು ಹಾಕಿದ್ರೆ ಬೇರೆಯವ್ರ ಕಣ್ಣೀರು ಹೊರ್ಸೋಕ್ಕಾಗಲ್ಲ. ಅಟ್ಲೀಸ್ಟ್ ಎಲ್ಲ ಕಡೆ ಸರ್ಕಾರ ಬರೋಕ್ಕಾಗಲ್ಲ, ಎಲ್ಲ ಕಡೆ ಆಯೋಗನೂ ಬರೋಕ್ಕಾಗಲ್ಲ. ಹಾಗಂತ ನಮ್ಮನ್ನು ಒಂದು ಸಂಘಟನೆ NGO ಅಂತ ಹೇಳ್ಬಿಟ್ಟು ಅಲ್ಲಲ್ಲೇ ನಾವು ಮಾಡ್ಕೊಂಡಿದ್ದೀವಿ. ಹೀಗಿರುವಾಗ ನಮ್ಮದು ಅಂತ ಒಂದು ಪರ್ಸ್ನಲಾಗಿ ಒಂದು ಫೋಟೋ ಹಾಕಿದ್ರೆ ಸಾಕು, ಒಂದು ಬ್ಯಾಡ್ ಕಾಮೆಂಟ್ಸ್ಗಳನ್ನು ಹಾಕ್ತಾರೆ. ಅದು ಯಾರೋ ಬೇರೆಯವರಾದರೆ ಅಪರಿಚಿತರಾದರೆ ಅನ್ಬೋದು, ನಮ್ಮ ಜೊತೆಯಲ್ಲೇ ಇದ್ದವರೇ ಈ ಥರ ಬ್ಯಾಡ್ ಕಾಮೆಂಟ್ಸ್ಗಳು ಹಾಕಿದಾಗ ಅವ್ರ ಮೇಲೆ ಕ್ರಮ ತೊಗೊಳಕ್ಕೂ ಆಗ್ತಾ ಇಲ್ಲ. ನಮಗೆ ಸರಿಯಾದ ರೀತಿಲಿ ಈ ಥರ ಕಾಮೆಂಟ್ ಮಾಡಿದ್ರೆ ಯಾರೇ ಆಗಿರಲಿ, ಅಂಥ ಬ್ಯಾಡ್ ಕಾಮೆಂಟ್ ಮಾಡೋರಿಗೆ ನಾವು ಕಂಪ್ಲೇಂಟ್ ಕೊಟ್ಟಾಗ ಅಟ್ಲೀಸ್ಟ್ ದೂರ ತೊಗೊಂಡು ಅವ್ರು ಸರಿಯಾದ ರೀತಿಲಿ ತನಿಖೆ ಮಾಡಬೇಕು. ಅದು ಇನ್ಸ್ಪೆಕ್ಟರ್ ಪೊಲೀಸ್ ಸ್ಟೇಷನಲ್ಲಾದರೂ ಸರಿ, ಸೈಬರಲ್ಲಾದರೂ ಸರಿ, ಅಥವಾ ಮಹಿಳಾ ಆಯೋಗದಲ್ಲಿ ಕಂಪ್ಲೇಂಟ್ ಮಾಡಿದ್ದೀವಿ ಮೇಡಮ್. ಇದುವರೆಗೂ ಬ್ಯಾಡ್ರಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಮಾಡಿದ್ದೀವಿ, IG ಆಫೀಸಿಗೆ ಕೊಟ್ಟಿದ್ದೀನಿ, ಕಮಿಷನರ್ ಆಫೀಸಿಗೆ ಕೊಟ್ಟಿದ್ದೀವಿ. ಆ ಎಲ್ಲ ಕಡೆ ರಾಜಿ ಮಾಡ್ತಾರೆ ಹೊರತು ಇದೊಂದು ಸರಿ ಕ್ಷಮಿಸಿ, ಹೋಗ್ಲಿ ಬಿಡಿ, ಅವರು ಅದೇ ಕೆಲಸ ಮಾಡ್ತಾರೆ, ನೀವು ಅದೇ ಮಾಡ್ತೀರಾ, ಈ ಥರ ಸುಮಾರು 5-6 ಸತಿ ಇದೇ ಥರ ಕ್ಷಮಿಸಿದ್ದೀವಿ. ಅದಕ್ಕೆ ಸರಿಯಾದ ಕ್ರಮ ಯಾವ ರೀತಿ ಮಾಡಬೇಕು, ನಾವು ಎಲ್ಲಿ ಹೋಗಿ ದೂರ ಕೊಡಬೇಕು ನೋಡಿ. ಒಂದು ನೀವು ಇದೆಲ್ಲ ಸೈಬರ್ ಕ್ರೈಮ್ ಅಂತೀವಿ ನಾವು. ಒಂದು ಮೊದಲಿಗೆ 1930 ಅಂತ ಸೈಬರ್ ಹೆಲ್ಪ್ಲೈನ್ ಇದೆ. ಅದರೊಳಗಡೆನೇ ನೀವು ನಿಮ್ಗೆ ಯಾವ ಭಾಷೆ, ಕನ್ನಡ, ಇಂಗ್ಲೀಷು, ಹಿಂದಿ ಎಲ್ಲ ಇರುತ್ತೆ. ನೀವು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಅಲ್ಲೇ ಕಂಪ್ಲೇಂಟ್ ಮಾಡ್ಬೋದು. 1930 ಸೈಬರ್ ಕ್ರೈಮ್ದು ಹೆಲ್ಪ್ ಲೈನ್. ಅದು ನೀವು ಫೋನ್ ಮಾಡಿದ್ರೆ ಕನೆಕ್ಟ್ ಮಾಡ್ತಾರೆ, ನಿಮ್ಗೆ ಹೇಳ್ತಾರೆ ಯಾವ ಥರ ಕಂಪ್ಲೇಂಟ್ ಲಾಡ್ಜ್ ಮಾಡಬೇಕು ಅಂತಲೂ ಸಹ. cybercrime.gov.in ಅನ್ನೋದು ಇಮೇಲ್ ID. ನೀವು ಅಲ್ಲಿ ಅದನ್ನು ಹಾಕಿದ್ರೆ ನಿಮ್ಗೆ ಸೀದಾ ನಿಮ್ಗೆ ಎಲ್ಲ ಭಾಷೆಯಲ್ಲೂ ಬರುತ್ತೆ. ನೀವು ಯಾವ ಭಾಷೆಯಲ್ಲಿ ನೀವು ಕರೆಕ್ಟಾಗಿ ಇದನ್ನು ಕಂಪ್ಲೇಂಟು ಸಹ ನೀವು ಇಮೇಲ್ ಮೇಲೆ ಕೊಡ್ಬೋದು. ನೀವು ಪೊಲೀಸ್ ಸ್ಟೇಷನ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಆಮೇಲೆ ಅದು ಏನಾಯಿತು ಅಂತಲೂ ನೀವು ಫಾಲೋ ಮಾಡ್ಬೋದು, ನೀವು ಮಾಡಿ. ಆಮೇಲೆ ಕ್ರಮ ತೊಗೊಂಡಿಲ್ಲ, ನನಗೆ ಗೊತ್ತಿಲ್ಲ ಯಾಕೆ ತೊಗೊಂಡಿಲ್ಲ, ಬಟ್ ತೊಗೊಳ್ತಾರೆ ಯಾರೇ ಇರಲಿ. ಯಾಕಂದರೆ ಈ ಫೇಸ್ಬುಕ್ಕು, ಇನ್ಸ್ಟಾ ಎಲ್ಲ ಹೊರದೇಶದವ್ರದ್ದು. ಸೊ ಇಟ್ ವಿಲ್ ಟೇಕ್ ಟೈಮ್, 1 ವಾರ 10 ದಿವಸ ಟೈಮ್ ತೊಗೊಳುತ್ತೆ. ಬಟ್ ಖಂಡಿತವಾಗ್ಲೂ ಡಿಲೀಟ್ ಆಗುತ್ತೆ, ಖಂಡಿತವಾಗ್ಲೂ ಅವ್ರ ಮೇಲೆ ಕ್ರಮ ತೊಗೊಳ್ತಾರೆ. ದಿಸ್ ಈಸ್ ಫಾರ್ ಶ್ಯೂರ್. ನಾನು ಕರ್ನಾಟಕ ಗ್ರಾಮ ಪಂಚಾಯಿತಿ ಸದಸ್ಯರ ಕ್ಷೇಮಾಭಿವೃದ್ಧಿ ಸಂಘದಲ್ಲಿ ಟ್ರೆಷರರ್ ಆಗಿ ಕೂಡ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಪ್ರಶ್ನೆ ಏನಂದರೆ ಮೇಡಮ್, ಈಗ ನಮಗೆ 50% ರಿಸರ್ವೇಷನ್ ಸಿಕ್ಕಿರೋದು ಪಂಚಾಯಿತಿ ಮೆಂಬರ್ ಆಗಿ ಅಥವಾ ಪೊಲಿಟಿಕಲ್ ಫೀಲ್ಡಲ್ಲಿ ನಮ್ಮ ಹೆಣ್ಮಕ್ಳಿಗೆ, ಗ್ರಾಮಸ್ಥರಿಗೆ, ಗ್ರಾಮದ ಮಹಿಳೆಯರಿಗೆ 50% ರಿಸರ್ವೇಷನ್ ಅನ್ನೋದು ಸಿಕ್ಕಿದೆ. ಆ 50% ರಿಸರ್ವೇಷನ್ ಅನ್ನೋದು ನಮಗೆ ಖಂಡಿತ ಈಸಿಯಾಗಿ ಸಿಕ್ಕಿಲ್ಲ. ನಿಮ್ಮಂಥ ಎಷ್ಟೋ ಜನ ಹೆಣ್ಮಕ್ಳು ತುಂಬ ಹೋರಾಟ ಮಾಡಿ, ತುಂಬ ತ್ಯಾಗಗಳನ್ನು ಮಾಡಿ ನಮಗೆ ಈ 50% ರಿಸರ್ವೇಷನ್ ಅನ್ನೋದು ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸರ್ಕಾರ ಕೂಡ ಯಾರು ಮೆಂಬರ್ ಆಗಿದ್ದಾರೋ ಅವರ ಮನೆಯಿಂದ ಅವರ ಗಂಡಂದಿರಾಗಲಿ ಅಥವಾ ಅವ್ರ ಕುಟುಂಬಸ್ಥರಾಗಲಿ ನಮ್ಮ ಬದಲಾಗಿ ಅವರು ನಮ್ಮ ಹಕ್ಕನ್ನು ಚಲಾವಣೆ ಮಾಡೋ ಹಾಗಿಲ್ಲ ಅಂತ. ಮತ್ತು ಮೀಟಿಂಗ್ಸಲ್ಲೆಲ್ಲ ನಮ್ಮ ಬದಲು ಅಂದರೆ ಹೆಣ್ಮಕ್ಳು ಬದಲು ಗಂಡು ಮಕ್ಕಳು ಅಟೆಂಡ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಕಟ್ಟುನಿಟ್ಟಾಗಿ ಆದೇಶ ಅಂತೂ ಮಾಡಿದ್ದಾರೆ. ಬಟ್ ಅದು ಬರೀ ಮೀಟಿಂಗ್ಗೋಸ್ಕರ ಮಾತ್ರ ಸೀಮಿತ ಆಗಿ ಬೇರೆ ಎಲ್ಲ ಆಡಳಿತ ಕೂಡ ಗಂಡು ಮಕ್ಕಳೇ ನಿಭಾಯಿಸ್ತಾ ಇದ್ದಾರೆ. ಅಲ್ಲ ಏನಂದರೆ ಆಕ್ಚುಲಿ ಇದ್ರ ಬಗ್ಗೆ ತುಂಬಾ ಓರಿಯೆಂಟೇಷನ್ ಪ್ರೋಗ್ರಾಮ್ಸ್ ಆಗಿದೆ. ಎಸ್ಪೆಷಲಿ ಗ್ರಾಮ ಪಂಚಾಯತಿ ಹಳ್ಳಿ ಮಟ್ಟಗಳಲ್ಲಿ ಏನಾಗುತ್ತೆ, ಇವಾಗ ಗಂಡು ಬದಲು ಹೆಣ್ಣು ಮೀಸಲಾತಿ ಆಗ್ಬಿಡುತ್ತೆ. ಹೆಣ್ಣು ಮಗಳು ಪಾಪ ಮನೇಲಿ ಇರ್ತಾಳೆ, ಈಗ ಗಂಡ ಓಡಾಡ್ಕೊಂಡಿರ್ತಾನೆ. ಅಲ್ಲಿ ಬೇರೆ ಯಾರು ಹೆಣ್ಣು ಮಗಳಿಗೆ ವಿದ್ಯಾವಂತೆ ಇರ್ತಾಳೆ, ಅವಳು ತುಂಬಾ ಹೋರಾಟ ಮಾಡ್ದೆ, ಅವಳಿಗೆ ಕೊಡಲ್ಲ ಯಾರೂನು. ಈಗ ಮೀಸಲಾತಿ ಹೆಣ್ಣಾಗ್ಬಿಟ್ರೆ ಎಲೆಕ್ಷನಲ್ಲಿ ಅವ್ರು ಹೆಂಡ್ತಿದಿರ್ ನಿಲ್ಲಿಸ್ಬಿಡ್ತಾರೆ. ನಿಲ್ಲಿಸ್ಬಿಟ್ಟು ಪಾಪ ಅವ್ರು ಅಡುಗೆ ಮನೇಲಿ ಇರ್ತಾರೆ, ಕೆಲವೊಂದ್ಸಲ ವಿದ್ಯೆ ಇರಲ್ಲ. ಸೊ ಅವು ಹೆದರ್ಕೊಂಡೇ ಅರ್ಧ ಬರೋದಿಲ್ಲ. ಆದರೆ
ನಿನ್ನಂಥ ಹೆಣ್ಮಕ್ಳು ವಿದ್ಯಾವಂತರು ಇವಾಗ ಸ್ವಲ್ಪ ಬದಲಾವಣೆ ಆಗಿದೆ. ಯಾಕೆಂತಂದರೆ ಇದ್ರ ಬಗ್ಗೆ ತುಂಬಾ ಕಟ್ಟುನಿಟ್ಟಿನ ಆದೇಶ ಇದೆ. ಮೀಟಿಂಗ್ಗಳಲ್ಲೂ ಸಹ ಅವರೇ ಬಂದು ಕೂತ್ಕೊಂಡ್ಬಿಡೋರು, ಅದು ಬರಬಾರ್ದು, ಅವರೇ ಸಿಗ್ನೇಚರ್ ಆಗಬೇಕಂದ್ರೆ ಇದಕ್ಕೆ ಈಗ ಇವ್ರು ಬರ್ತಾರೆ. ಬಟ್ ಆ ಬದಲಾವಣೆನೂ ನಿಮ್ಮಿಂದನೇ ಆಗಬೇಕವ. ಹೆಣ್ಣು ಮಕ್ಕಳೇ ಮಾಡಬೇಕು, ಅಲ್ಲಿ ಹೆಣ್ಣು ಮಕ್ಕಳೇ ಧ್ವನಿ ಆಗಬೇಕು. ಇನ್ನು ಮುಂದಕ್ಕೆ ಈಗ ನೋಡಿ, ಫಸ್ಟ್ ವಿದ್ಯೆ ಇರಲಿಲ್ಲ, ನಮ್ಮ ತಾಯಂದಿರಿಗೆ ವಿದ್ಯೆ ಇರಲಿಲ್ಲ, ನಮಗೆ ವಿದ್ಯೆ ಇದೆ. ನಮ್ಮ ಕಾಲದಲ್ಲೂ ಸಹ ನನ್ನ ಜೊತೆಯಲ್ಲಿರೋರ್ಗೂ ಅರ್ಧ ವಿದ್ಯೆ ಇದೆ, ಅರ್ಧ ವಿದ್ಯೆ ಇಲ್ಲ. ಈಗ ನಮ್ಮ ಮಕ್ಕಳಿಗೆ ಪೂರ್ತಿ ವಿದ್ಯಾವಂತರಿದ್ದಾರೆ. ಹಳ್ಳಿಗಳಲ್ಲೂ ಬದಲಾವಣೆ ಬರುತ್ತೆ, ಮುಂದಕ್ಕೆ ಸಿಟಿಗಳಲ್ಲೂ ಬದಲಾವಣೆ ಬರುತ್ತೆ. ಹೆಣ್ಮಕ್ಳು ಇನ್ನು ಎಲ್ಲ ಕ್ಷೇತ್ರದಲ್ಲೂ ಬರ್ತಾರೆ. ಸೊ ಹಾಗಾಗಿ ಅಲ್ಲಿಂದನೇ ಬದಲಾವಣೆ, ನಾವೇ ಬದಲಾವಣೆ ಆಗಬೇಕು. ನೀವು ಎಷ್ಟೇ ಹೇಳಿ ಆ ಹೆಣ್ಮಗಳು ಬದಲಾವಣೆ ಆದ್ರೂ ಮನೆಗೆ ಹೋದ್ಮೇಲೆ ಮತ್ತೆ ಕಾಟ ತಪ್ಪಿದ್ದಲ್ಲ ಗಂಡಸರದು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.